ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿನಿ. ಸೊ ಇದು ನನ್ನ ಈವ್ನಿಂಗ್ ರುಟೀನ್. ಯೂಶ್ವಲಿ ಸಂಜೆ ಬರೋದೇ 5-5:30 ಆಗಿಬಿಟ್ಟಿರುತ್ತೆ. ಬಂದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಾನು ಊಟ ಮಾಡ್ಕೊಳ್ತೀನಿ. ಈವ್ನಿಂಗೇ ಊಟ ಆಗೋಗ್ಬಿಟ್ಟಿರುತ್ತೆ ನಂದು. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಈಚೆ ಬಂದೆ. ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಾಯಿತ್ತು. ಸೊ ಅದೊಂಥರ ಖುಷಿ ಆಗುತ್ತಲ್ವ ಬರ್ಡ್ಸ್ಗಳು ಸದ್ದು ಕೇಳ್ತಾಯಿದ್ರೆ. ಸೊ ಅದಾದಮೇಲೆ ನಮ್ಮಮ್ಮ ಬೇಳೆ ಸಾರು ಅನ್ನ ಮಾಡಿದರು, ತರಕಾರಿ ಬೇಳೆ ಸಾರು, ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಮದ್ದೂರು ವಡೆ, ಸ್ವಲ್ಪ ಮಿಕ್ಸ್ಚರು ಇತ್ತು. ಅದ್ರ ಜೊತೆಗೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಮ್ಮ ಅಜ್ಜಿ ಉಪ್ಪಿನಕಾಯಿ ಮಾಡಿಕೊಟ್ಟು ಕಳಿಸಿದ್ರು. ನಿಂಬೆಹಣ್ಣಿನ ಉಪ್ಪಿನಕಾಯಿ ಅವರೇ ಕೈಯಾರೆ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ಸೊ ನಾನು ಎಂಜಾಯ್ ಮಾಡ್ತಿರೋದು ನೋಡಿ ನನ್ನ ತಂಗಿ ನಾನು ತಿಂತೀನಿ ಅಂತ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಹೋಪ್ ಯು ಆಲ್ ಎಂಜಾಯ್ ದಿಸ್. ಸ್ವಲ್ಪ ಉಪ್ಪಿನಕಾಯಿ ಜೊತೆ ಅಂತೂ ಸಕ್ಕತ್ತಾಗೈತೆ. ಹಂಗೇನು ಚೆನ್ನಾಗೈತೆ ಬಿಸಿ ಅದು ಹಂಗೇನು ಚೆನ್ನಾಗೈತೆ. ಉಪ್ಪಿನಕಾಯಿ ಅಂತೂ ಇನ್ನೂ ಸೂಪರ್ ಸೂಪರ್. ಡೂಯಿಂಗ್ ಟಿವಿ ಇಲ್ಲಿ ಅಡುಗೆ ಮನೇಲಿ ಏನೋ ಇಟ್ಟಿದೆಯಲ್ಲ ಟೀ ಈಗ ಬಾ ಮುಂದೆ. ಅಯ್ಯ ವಾಟ್ ಆರ್ ಯು ಡೂಯಿಂಗ್? ಟೀ ಯಾರಿಗೆ? ಟೀ ಗ್ರೇಟ್ ಚಂದನ ಎಮ್ ಜಿಗೆ. How was your day? Nice. ಎಷ್ಟು ಸತಿ ಓಡಾಡ್ದೆ ತನ್ನ ಚಂದು ಕಿಚನ್ಗೂ ಹಾಲ್ಗೂ ಯಪ್ಪ. ಊಟ ಮಾಡ್ತಾ ಇದೆಯಾ ಚಂದನ? ಊಟ ಮಾಡ್ತೀಯಾ? ಏಕೆ? ಟೀ ಅದಕ್ಕೆ ಟೀ ಮಾಡ್ಕೊತಾ ಇದ್ದಲ್ಲ. ಊಟ ಮಾಡ್ಬಿಟ್ಟು ಟೀ ಕುಡಿತ್ಯಾ? ಜೊತೆಯಲ್ಲಿ ಇದು ನಮ್ಮ ಗ್ರ್ಯಾಂಡ್ ಮದರ್ ಮಾಡಿರೋದು. ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಉಪ್ಪಿನಕಾಯಿ. ಬೇಳೆ ಸಾರು ಜೊತೆಗೆ ಫಸ್ಟ್ ಕ್ಲಾಸ್. ಇದು ಚಂದನ ಪ್ಲೇಟು. ಅನ್ನಕ್ಕಿಂತ ಜಾಸ್ತಿ ಉಪ್ಪಿನಕಾಯಿ ಇರುತ್ತೆ, ಅಂದರೆ ಸೈಡ್ಸ್ ಇರುತ್ತೆ ಯಾವಾಗ. ದಿಸ್ ಇಸ್ ರೈಸ್ ಆ್ಯಂಡ್ ಸಾಂಬಾರ್, ದಿಸ್ ಇಸ್ ಟೀ. ವಾಟ್ ಅ ಡೆಡ್ಲಿ ಕಾಂಬಿನೇಷನ್ ಚಂದನ. ಹೆಂಗೆ ನಿನ್ನ ಟೇಸ್ಟ್? ಹಿಂಗೆ ಹೌ ಕಮ್? ಚೋಚ ತಗೋಬಾ. ಪ್ಲೇಟ್ ಎತ್ಕೊ. ಆಯಿತು ಹಾಕಳಪ್ಪ. ಇಷ್ಟೊಂದು ತಟ್ಟೆ ಪ್ಲೇಟ್ ಎಳ್ದಿದ್ದೀರಾ ಅಂತ. ಫುಡ್ ರಿವ್ಯೂ ಕೊಡ್ತೀರಾ? ಚೆನ್ನಾಗಿದೆ. ನೀನೇ ಮಾಡಿರೋದು, ಸೊ ನೀನೇ ಹೇಳ್ಕೋಬೇಕು. ಒಂಚೂರು ನೀರು ಜಾಸ್ತಿ ಆಗ್ಬಿಟ್ಟೈತೆ, ಟೀ ಪುಡಿ ಜಾಸ್ತಿ ಆಗ್ಬಿಟ್ಟೈತೆ. ಅದು ಬಿಟ್ಟರೆ ಎಲ್ಲ ಫೈನ್. ಓಕೆ ನೆಕ್ಸ್ಟ್ ಐ ಕ್ಯಾನ್ ಮೇಂಟೈನ್. ಡ್ಯಾಡಿ ಕೊಟ್ಟರೆ ಬೈತಾರೆ. ಇನ್ನೂ ಸ್ವಲ್ಪ ಬಿಟ್ಟು ನಾನು ಕೊಡ್ತೀನಿ. ಓಕೆ ನೆಕ್ಸ್ಟ್ ಅನ್ನ ಸಾಂಬಾರು. ಅನ್ನ ಸಾಂಬಾರು. ಅನ್ನ ಸಾಂಬಾರು ಚೆನ್ನಾಗಿದೆ. ಉಪ್ಪಿನಕಾಯಿ ಜೊತೆ ಉಪ್ಪಿನಕಾಯಿ ಜೊತೆ ಸೂಪರ್ ಆಗಿದೆ. ಉಪ್ಪಿನಕಾಯಿ ಜೊತೆ ಏನಿಸ್ತಾಳೆ? ಉಪ್ಪಿನಕಾಯಿ ಜೊತೆ ಚೆನ್ನಾಗಿದೆ ಅಲ್ವಾ? ಗ್ರಾನಿ. ಥ್ಯಾಂಕ್ಸ್ ಟು ಗ್ರಾನಿ ಫಾರ್ ಉಪ್ಪಿನಕಾಯಿ. ನಿಮ್ಮನ್ನು ತರ್ಸ್ಕೊಟ್ಟಿದ್ದು ಯಾರು? ಮೋನಿಕಾ ಎಮ್ ಜಿ. ನಮ್ಗೆ ಈವ್ನಿಂಗ್ ಬರ್ತದೆ. ಓಕೆ ಥ್ಯಾಂಕ್ ಯು. ಊಟ ಮಾಡಲ್ಲ ಅಂತಂದವಳು ಊಟಕ್ಕೆ ಕೂತಿರೋದು ಉಪ್ಪಿನಕಾಯಿಗೋಸ್ಕರ. ಓಕೆ ಫಿನಿಶ್ ಯರ್ ಲಂಚ್.
ಬಾಯ್ ಬಾಯ್. ಲಂಚ್ ಅಲ್ಲ, ಸ್ನ್ಯಾಕ್ಸ್. ಸ್ನ್ಯಾಕ್ಸ್. ಓ ಸಾರಿ, ಮತ್ತೆ ಊಟ ಮಾಡ್ತೀನಿ, ಇವಳು ಊಟ ಮಾಡಲ್ಲ, ನಾನು ಮತ್ತೆ ಊಟ ಮಾಡೇ ಮಾಡ್ತೀನಿ. ನಂದಿದೆ ಲಾಸ್ಟ್ ಮೀಲ್ ಆಫ್ ದ ಡೇ. ನೆನೆ ಮಶ್ರೂಮ್ ಹೆಂಗಿತ್ತು? ಮಶ್ರೂಮ್ ಬಿರಿಯಾನಿ ಹೆಂಗಿತ್ತು? ಫಸ್ಟ್ ಕ್ಲಾಸ್. ನೆನೆ ಮಶ್ರೂಮ್ ಬಿರಿಯಾನಿ ಹೆಂಗಿತ್ತು? ಸೂಪರ್ ಆಗಿತ್ತು. ಒನ್ ಟೈಮ್ಗೆ ಮುಗೀತಾ? ಹಾಂ, ಮುಗೀತು. ಪರ್ಫೆಕ್ಟಾಗಿ ಮಾಡಿದ್ನಾ? ಉಪ್ಪು ಹುಳಿ ಖಾರ ಪರ್ಫೆಕ್ಟ್. ಪರ್ಫೆಕ್ಟ್. ಎಲ್ಲ ಒಂದೇ ಸತಿ ಹಾಕಿದ್ದು ಪರ್ಫೆಕ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಇರು. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಬೇಡ ಬಿಡು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ. ಬೇಡ ಬಿಡು ಮಲ್ಲಿಕ. ತೂ ನೀನು. ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ. ಸೂಪರ್ ಆಗೈತೆ. ಏನು? ಅನ್ನ ಸಾರು. ಸರು. ಅದು ಬೇಳೆ ಸಾರು ಇಷ್ಟ ಆಗ್ತಾ ಇರಲಿಲ್ಲ, ಇವತ್ತು ಇಷ್ಟ ಆಗ್ತಿಲ್ಲ. ಓನ್ಲಿ ಬಿಕಾಸ್ ಆಫ್ ಉಪ್ಪಿನಕಾಯಿ. ನಿಂಗಮ್ಮಜ್ಜಿಗೆ ಥ್ಯಾಂಕ್ಸು, ಉಪ್ಪಿನಕಾಯಿಗೋಸ್ಕರ. ಥ್ಯಾಂಕ್ ಯು. ಫೋನ್ ಮಾಡಿತ್ತಲ್ಲ, ಹೋಗು ಒಂದೆರಡು ದಿನ ಇದ್ಬಿಟ್ಟು ಬಾ, ಉಪ್ಪಿನಕಾಯಿ ಮಾಡಿಸ್ಕೊಬರೋಗಿ ಇನ್ನೊಂದು ಸಲ. ಸೂಪರ್ ಆಗಿದೆ. ನೀನೇ ಹೇಳ್ದಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅದು ಸ್ಟಾರ್ಟಿಂಗಲ್ಲಿ ನಂಗೆ ಫೀಲ್ ಆಯ್ತು ಅಷ್ಟೇ. ಎಲ್ಲ ಚೆನ್ನಾಗಿದೆ ಇವಾಗ. ಈಗ ಓಕೆ. ಓಕೆ, ಬಾಯ್. ಬಾಯ್ ಬಾಯ್. ವಾಟ್ ಆರ್ ಯು ಆಸ್ಕಿಂಗ್ ಫಾರ್? ನಿಮಿಷ. ವಾಟ್ ಆರ್ ಯು ಆಸ್ಕಿಂಗ್ ಫಾರ್? ಡ್ಯಾಡು ನನಗೆ ಏನು ತಂದು ಕೊಡ್ತೀರಾ? ಓ ಮೈ ಗಾಡ್, ಸೀರಿಯಸ್ಲಿ? ಹಾಂ, ಆ ಟವಲ್ ತೆಗ್ದಾಕು. ಓಕೆ. ಈಗ ಡ್ಯಾಡು ನನಗೆ ಏನು ತಂದು ಕೊಡ್ತೀರಾ ತಿನ್ನಕ್ಕೆ? ಚಿಕನ್. ಅಪ್ಪ ಮಟನ್, ಬೇಳೆ ಸಾರು, ಅನ್ನ ತಿಂದವಳೆ, ಟೀ ಕುಡ್ತಿದ್ದಾಳೆ, ಚೋಚೋ ತಿಂದಿದ್ದಾಳೆ. ಈಗಾಗಲೇ ಏನು ತಗೊಬತ್ತೀರ ತಿನ್ನಕ್ಕೆ ಅಂತವಳೆ. ದೇವಸ್ಥಾನ ಅಂದ್ರೆ ಹೊಟ್ಟೆ ಊಟನೇ ಮಾಡ್ಬಾರ್ದಾ? ಮಟನ್ ತಿನ್ಬಾರ್ದು ಅಷ್ಟೇ ತಾನೆ? ನನ್ಗೊಂದು ಗೋಬಿ ತಗೊಬನ್ನಿ ಡ್ಯಾಡು. ಡ್ಯಾಡು, ಗೋಬಿ, ಬಿಸಿ ಬಿಸಿ ಗೋಬಿ. ಗೋಬಿ ಮಂಚೂರಿ. ಆಮೇಲೆ 2 ಹೂಕೋಸು ಇಟ್ಕೊಂಡ್ಬಂದ್ಬಿಡ್ತೀರಾ? 2 ಹೂಕೋಸು ಇಟ್ಕೊಂಡ್ಬಂದ್ಬಿಡ್ತೀರಾ? ಆಮೇಲೆ ಅರ್ಥನೇ ಗೊತ್ತಿಲ್ಲ, ನನ್ನ ಮ್ಯಾಮ್ ಮಾಡಲ್ಲ. ಸ್ಟ್ರೆಸ್ ಆಗೋಳೆ ಅಲ್ಲ, ಏನು ಟಯರ್ಡ್ ಆಗೋಳೆ. ಓ ಡ್ಯಾಡು, ನನ್ಗೊಂದು ಪ್ಲೇಟು. ಒಂದು ಫುಲ್ ಪ್ಲೇಟ್ ತಿಂತ್ಯಾ? ನನ್ನ ಸಿಸ್ಟರ್ಗೆ ನಮ್ಮ ಮಮ್ಮಿಗೆ ಸೇರ್ 1 ಪ್ಲೇಟು. ಸಿಸ್ಟರ್ ಈಸ್ ಆನ್ ಡಯಟ್. ನಿಮಗೂ ಬೇಕಾದ್ರೆ ನಾನೇ ಕೊಡ್ತೀನಿ 2 ಪೀಸು, ನೀವು ತಿನ್ನೋದೇ ಅಷ್ಟು. ನೆಕ್ಸ್ಟ್ ಇನ್ನೇನು ಬೇಕು? ಸಾಕು, ಹೊಟ್ಟೆ ಲೋಡಾಗಿದೆ. ನನ್ನ ಟೀ ಬೇರೆ ವೇಟ್ ಮಾಡ್ತಿದೆ, ಆಮೇಲೆ ಅದನ್ನ ನಾನೇ ಕುಡಿಬೇಕು. ಡ್ಯಾಡು ಕುಡಿದ್ರೆ ಏನಿಲ್ಲ ಬೈದ್ಬಿಡ್ತಾರೆ. ಏನಿಲ್ಲ ಕಣೆ, ಕರೆಕ್ಟಾಗಿ
ಹಾಕಿದೆ ನೀರ್ನ. ಅದು ಕುದೀತಾ ಇರ್ಬೇಕಾದ್ರೆ ನೀರೆಲ್ಲ ಹಿಂಗಾಗಿ ಸ್ಟಾರ್ಟ್ ಆಯ್ತಲ್ಲ, ಏನ್ ಮಾಡಿದೆ ಇನ್ನೊಂಚೂರು ನೀರ್ ಹಿಡಿದ್ಬಿಟ್ಟು ಹಾಕ್ಬಿಟ್ಟೆ. ಅದು ಜಾಸ್ತಿ ನೀರಾಗೋಯ್ತು. ಆಮೇಲೆ ಏನ್ ಮಾಡಿದೆ ಗೊತ್ತಾ, 1 ಸ್ಪೂನ್ ಮಾಡಿರೋದು 2 ಗ್ಲಾಸ್ ಟೀ, 1 ಸ್ಪೂನ್ ಟೀ ಪೌಡರ್, another ಸ್ಪೂನ್ ಟೀ ಪೌಡರ್, ಮೇಲ್ ಹಾಫ್ ಟೀ ಪೌಡರ್, 2.5 ಸ್ಪೂನ್ ಟೀ ಪೌಡರ್ ಹಾಕಿದೀನಿ. ಅಪ್ಪ ಅದು ಜಾಸ್ತಿ ಆಗ್ಬಿಟ್ಟಿದೆ. ಸಕ್ಕರೆ ಫಸ್ಟ್ 1 2 3 4 ಹಾಕಿದ್ದೆ. 1 ಕಪ್ಗೆ 2 ಸ್ಪೂನ್ ಸಕ್ಕರೆ. ಯಪ್ಪ ದಯವಿಟ್ಟು ನೀನು ಕುಡಿಬೇಡ, ಅದನ್ನ ಬಿಟ್ಬಿಡು. ಚೆನ್ನಾಗೈತೆ ಗಂಡು ಸುಮ್ಮನಿರು. ಹಂಗ ಹಾಕಿದ್ದೆ. ಆಮೇಲೆ ಟೇಸ್ಟ್ ನೋಡಿದ್ನಲ್ಲ, ಅವಾಗ ಏನಾಗ್ಬಿಟ್ಟೈತೆ, ಎಲ್ಲ ಕೈ ಬಿಡಿತೈತೆ. ಏನಕ್ಕೆ ಅಂದ್ರೆ ಟೀ ಪೌಡರ್ ಜಾಸ್ತಿ ಆಗ್ಬಿಟ್ಟೈತೆ. ಆಮೇಲೆ ಏನ್ ಮಾಡ್ದೆ, ಇನ್ನೊಂದ್ ಸ್ಪೂನ್ ಸಕ್ಕರೆ ಹಾಕ್ತೆ. ಬರೀ ಅದ್ ಹಿಂಗಾಯ್ತು ಅಂತ ಹಂಗಾಕೋದು, ಹಂಗಾಯ್ತು ಅಂತ ಹಿಂಗಾಕೋದು. ಫೈನಲಿ ಡಾರ್ಕ್ ಟೀ ರೆಡಿ ಆಯ್ತು. ಡಾರ್ಕ್ ಟೀ ಹೆಂಗಿತ್ತು ಗೊತ್ತಾ, ಈ ಕಲರ್ ಇತ್ತು. ಈ ಕಲರ್ ಎಕ್ಸಾಕ್ಟ್ ಈ ಕಲರ್ ಇತ್ತು. ಒಳ್ಳೆ ಡಾರ್ಕ್ ಚಾಕ್ಲೇಟ್ ಇರುತ್ತಲ್ಲ ಹಂಗೆ ಕುಡ್ದೆ. ಸ್ಟಾರ್ಟಿಂಗ್ 2 ಸಿಪ್ ಚೆನ್ನಾಗಿರ್ಲಿಲ್ಲ, ಆಮೇಲೆ ಚೆನ್ನಾಗಿ ಅಭ್ಯಾಸ ಆಗೋಯ್ತದು. ನನ್ನ ನಾಲ್ಗೆನೆ ಅಡ್ಜಸ್ಟ್ ಆಗ್ಬಿಡ್ತು. ಚೆನ್ನಾಗಿ ಮಾಡಿದ್ಯಾ, ಅದಕ್ಕೆ ರೆಸಿಸ್ಟೆಂಟ್ ಪವರ್ ಬಂದ್ಬಿಡ್ತು. ಚೆನ್ನಾಗಿ ಮಾಡಿದ್ಯಾ ಅಂತ. ನಾನು ಚೆನ್ನಾಗೇ ಮಾಡ್ತೀನಿ ಟೀನಾ. ನೀನೇ ಹೇಳ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಸೀರಿಯಸ್ಲಿ ನಮ್ಮ ಅಮ್ಮನೇ ನನ್ನ ಟೀಗೆ ಫ್ಯಾನ್ ಆಗಿದ್ರು. ಫ್ಯಾನ್ ಗರ್ಲ್. ಈಗ ಬರ್ಲಿ ಕೇಳ್ತೀರಿ. ಈಗ ಇವತ್ತು ನನ್ನ ಕಾನ್ಸಂಟ್ರೇಷನ್ ಟಿವಿ ಮೇಲೆ ಹೊರಟೋಗಿತ್ತು. ಎಸ್ ದಟ್ ಇಸ್ ಟ್ರೂ. ಟಿವಿ ನೋಡ್ತಾ ಇದೆ. ಆವಾಗ ಅಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಂದಲ್ಲ, ಅದು ಏನೇನೋ ಅದ್ರ ಪಾಡಿಗೆ ಅದೇ ಆಗೋಯ್ತು. ನಾನೇನು ಮಾಡಲೇ ಇಲ್ಲ. ಸರಿ, ಬಾಯ್ ಫ್ರೆಂಡ್ಸ್. ಆಯ್ತು, ಇದು ಒಂದು ಟೀನ ಕತೆ. ನಾನು ಟೀ ಕುಡಿಬೇಕು. ಒಂದು ಲೋಟ ಕುಡ್ದಿದ್ಯಲ್ಲ, ಇನ್ನೂ 1 ಲೋಟ ಕುಡಿಬೇಕಾ? ಅಲ್ಲಿ 2 ಗ್ಲಾಸ್ ಮಾಡಿದ್ದೆ, ನನಗೊಂದು ನನ್ನ ಡ್ಯಾಡುಗೊಂದು ಅಂತ. ಆ ಟೀ ಚೆನ್ನಾಗಿರೋದು ನೋಡಿ ನೀನೇ ಕೊಡಲಿಲ್ಲ, ನನಗೆ ಬೇಕು ಅಂದ್ಬಿಟ್ಟು ಸುಮ್ಮನೆ ಉಳಿಸ್ಕೊಂಡು. ಡ್ಯಾಡು ಕೇಳಿದೆ, ಅವ್ರು ನಂಗೆ ಬೇಡ ಕಣಮ್ಮ ಅಂದರು. ವೇಸ್ಟ್ ಯಾಕೆ ಮಾಡೋದು? 2.5 ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ, 4 ಸ್ಪೂನ್ ಸಕ್ಕರೆ ಹಾಕಿದ್ಯಾ? 5 ಎಕ್ಸ್ಟ್ರಾ ಒಂದು ಹಾಕಿದ್ನಲ್ಲ. ಆಮೇಲೆ ಆ ಸ್ಪೂನ್ ಯಾವುದು ಅಂತ ತೋರಿಸ್ಬಿಡು, ಆಮೇಲೆ ಜನ ತಪ್ಪು ತಿಳ್ಕೊತಾರೆ. ಚಿಕ್ಕ ಸ್ಪೂನು ಅಂತ ಹೇಳಿ. ಸ್ಮಾಲ್ ಸ್ಪೂನ್, ನಾಟ್ ಇವನ್ ಟೀ ಸ್ಪೂನ್, ನಾಟ್ ಟೇಬಲ್ ಸ್ಪೂನ್. ಇಟ್ ಇಸ್ ಓನ್ಲಿ ಹಾಫ್ ಸ್ಪೂನ್ ಇಸ್ 1 ಸ್ಪೂನ್. ಯಾ ಹಾಕ್ಬಿಟ್ಟಿದ್ದೀನಿ. ಇಲ್ಲ, ರಾತ್ರಿ ಲೆಕ್ಕ ಬರೀತೀನಲ್ಲ, ಟೀ ಕುಡಿತಾ ಇರೋದು, ಲೆಕ್ಕ ಬರೀತಾ ಇರೋದು. ಓಕೆ, ನೆನ್ನೆ ಎಷ್ಟೊತ್ತವರೆಗೂ ನೋಡಿದ್ರಿ ಲೆಕ್ಕನ? 1:30, 1 o'clock, 1:30 ಆಗ್ಬಿಡ್ತು. ಸರಿ, ಇವಾಗಲೂ ಖಾಲಿ ಮಾಡ್ತೀರ ಬಿಡಿ. ದಾಡು ಅಂತೂ ಒಂದು ಜಗ್ ನೀರು ಕುಡಿಯೋದು ನನಗೆ. ಸರಿ, ನೀರು ಕುಡಿಯೋದು, ಅವರು ಇವರು ಅಂತ ಹೇಳೋದು. ಟಕ್ಕ 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 ಅಂತ ಬರ್ದಾಕ್ಬಿಟ್ಟೆ. ಸರಿ, ವಾಚ್ ಟಿವಿನ. ಓಕೆ ಬಾಯ್. ನಾನು ಇದು ಸೀರಿಯಲ್ ನೋಡೋದಿಲ್ಲ, ಹೊಸ ಸೀರಿಯಲು. ನನ್ನ ಹತ್ರನೇ ಇದೆ. ಆಮೇಲೆ ನನಗೆ ಆ ಕಲರ್ ಇಷ್ಟ ಆಯ್ತು ಮೋನಿಕಾ. ಯಾವ ಕಲರ್? ಪರ್ಪಲ್ ವಿತ್ ಪಿಂಕ್, ಅದ್ರ ಜೊತೆಗೆ ಈ ರೆಡ್ ಕಲರ್. ಅವೆರಡು ಚೆನ್ನಾಗಿದ್ದು. ಅದಿರಲಿ ಅಂತ ಒಂದು ಗ್ರೀನ್ ಕಲರ್ ತಗೊಬಂದೆ. ಅದು ಏನು ಅಂತ ಪಾಪ ಏನು ಅಂತ ಗೊತ್ತಾಗಲ್ಲ ಅಲ್ವಾ? ಹೇಳ್ತೀನಿ ಫಸ್ಟ್ ಏನು ಅಂತ. ನಮ್ಮ ಫಿಶ್ ಟ್ಯಾಂಕಿನ ಸ್ಟೋನ್ಸ್ಗಳೆಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋಣ. ಇದು ನಮ್ಮ ಫಿಶ್ಗಳು. ಈಗ ತಾನೇ ಕ್ಲೀನ್ ಮಾಡಿದ್ರು, ಆಗಲೇ ಎಷ್ಟು ಗಲೀಜಾಗಿದೆ ಅಲ್ವಾ? ಫಿಶ್ ಎಸ್ ಎಕ್ಸಾಕ್ಟ್ಲಿ, ಅಷ್ಟೇ ಚೆನ್ನಾಗಿ ಗಲೀಜು ಮಾಡ್ಕೊಳ್ತೇವೆ. ಸೊ ದಿಸ್ ಇಸ್ ಆರ್ ಸಿಂಪಲ್ ಈವ್ನಿಂಗ್. ಹೋಪ್ ಯು ಆಲ್ ಲೈಕ್ ಇಟ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.